ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಅಂತ ಈ ಥರ ಒಂದು ದೊಡ್ಡ ಒಂದು ಅನುಭವ ಹೊಂದಿರುವಂತಹ ಈ ಸೀರಿಯಲಲ್ಲಿ, ಸಿನಿಮಾದಲ್ಲಿ ನಿಮ್ಮನ್ನು ಮಾತಾಡ್ಸೋಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ನೀವು ಒಂಥರ ಕಲಾದೇವಿಯನ್ನು ಆರಾಧಿಸ್ಕೊಂಡು ಬಂದಿರುವಂಥವ್ರು. ಸೊ ಕಲಾದೇವಿಯನ್ನು ಆರಾಧಿಸೋರಿಗೆ, ಪ್ರೀತಿಸೋರಿಗೆ ಫ್ಯಾನ್ಸ್ ತುಂಬ ಜನ ಇರ್ತಾರೆ. ಸೊ ಇಷ್ಟು ವರ್ಷ ಒಂದು ಕ್ಷೇತ್ರದಲ್ಲಿ ಉಳಿಯೋದು ತುಂಬ ಸುಲಭದ ಮಾತಲ್ಲ. ಸೊ ನಿಮ್ಮ ಒಂದು ಸೀರಿಯಲ್ ಜರ್ನಿ ಬಗ್ಗೆ, ಹಾಗೆ ಈ ಒಂದು ಸೀರಿಯಲ್ನಲ್ಲಿ ಮೊದಲಿಗೆ ನಿಮ್ಮ ದೇವಯಾನಿ ಕ್ಯಾರೆಕ್ಟರ್ ಬಗ್ಗೆ, ತುಂಬ ವೆಯ್ಟೇಜ್ ಇರುವಂತಹ ಕ್ಯಾರೆಕ್ಟರ್, ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದೇವಯಾನಿ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಿಜಕ್ಕೂ ಇದು ತುಂಬ ಚಾಲೆಂಜಿಂಗ್ ಆಗಿರುವಂತಹ ಪಾತ್ರ. ಈಗ ವಿಲನ್ ಅಂದ ತಕ್ಷಣ ನೇರ ನೇರ ನಿಂತು ಸವಾಲೊಡ್ಡಿ ಹೀಗೆ ಮಾಡ್ತೀನಿ ಅಂತ ಹೇಳೋದು ಬೇರೆ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಸಲತ್ತು ನಡೆಸಿ ತನಗೇನು ಬೇಕೋ ಅದನ್ನು ಸಾಧಿಸ್ಕೊಳ್ಳೋ ಅಂಥದ್ದು ಬೇರೆ. ಸೊ ಮನೆಯಲ್ಲಿ ಎಲ್ಲರೂ ಮುಂದೇನೂ ಒಂದು ಶೇಡಲ್ಲಿ ಇರ್ತೀನಿ, ಅಯ್ಯೋ ಪಾಪ ಅನ್ನೋ ಅಂಥ ಒಂದು ಪಾತ್ರ. ಆದರೆ ಸೇಡು ಹೆಂಗೆ ತೀರಿಸ್ಕೊಳ್ತೀನಿ, ಈ ಕುಟುಂಬ, ಈ ಫ್ಯಾಮ್ಲಿನ ಹೇಗೆ ಸರ್ವನಾಶ ಮಾಡಿ ಇಡೀ ಆಸ್ತಿ ನನ್ನ ಹೆಸ್ರಿಗೆ ಬರಬೇಕು ಅಂತ ಹೆಂಗೆ ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅನ್ನೋದೇ ಕಥೆ ಇದು. ಓಕೆ ಮೇಡಮ್. ಇನ್ನು ಈ ಪಾತ್ರದಲ್ಲಿ ಯಾವುದೇ ಒಂದು ಸೀರಿಯಲಲ್ಲಾಗಿ ಇತ್ತೀಚಿನ ದಿನಗಳಲ್ಲಿ ಹೀರೋ ಹೀರೋಯಿನ್ಗೆ ಎಷ್ಟು ವೇಟೇಜ್ ಇರುತ್ತೆ ಕ್ಯಾರೆಕ್ಟರ್ಗೆ, ಅಷ್ಟೇ ಒಂದು ಆ ಪಾತ್ರಕ್ಕೆ ಅಂದರೆ ವಿಲನ್ ರೋಲ್ಗೆ ತುಂಬಾ ಮಹತ್ವ ಇರುತ್ತೆ. ಸೊ ನೀವು ಈ ಸೀರಿಯಲ್ಗೆ ಬಂದಿದ್ದು ಹೇಗೆ, ಯಾರಿಂದ ಕರೆ ಬಂತು? ತುಂಬ ಇಷ್ಟವಾಗುವಂಥ ಒಂದು ಮರೀನಾ ಥರ ಮೇಡಮ್ ಅಂದರೆ ಯಪ್ಪ ಬಂದರು ಅನ್ನೋ ಥರ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತಿರುತ್ತೆ. ಸೊ ಹೇಗೆ ನೀವು ಸೆಲೆಕ್ಟ್ ಆದ್ರಿ ಈ ಒಂದು ಚಾನಲ್ಗೆ? ಸೊ ರೆಸ್ಪಾನ್ಸ್ ಕೇಳಿ ಹೇಗೆ ಅನ್ಸತ್ತೆ ನಿಮಗೆ? ಆ್ಯಕ್ಚುಲಿ ರೆಸ್ಪಾನ್ಸ್ ಹೇಗಿದೆ ಅಂದರೆ ಒಂದೊಂದು ಸಲ ಕಮೆಂಟ್ಸ್ ಓದೋದೇ ಬೇಡ ಅನಿಸ್ಬಿಡತ್ತೆ ಒಂದು ಕಡೆ. ಬಟ್ ಇನ್ನೊಂದು ಕಡೆ ನೋಡಿದಾಗ ಜನ ಎಷ್ಟು ಬೈತಾರೋ ಅಷ್ಟು ರೀಚ್ ಆಗಿದ್ದೀವಿ ಅಂತ ಅರ್ಥ, ಆ ಪಾತ್ರ ಅಷ್ಟು ಮುಟ್ಟಿದೆ ಅಂತ ಅರ್ಥ. ಸೊ ಅದನ್ನು ನಾವು ಪಾಸಿಟಿವ್ ಆಗೇ ತಗೊಳ್ಬೇಕು. ಅಂದರೆ ಈ ನೆಗೆಟಿವ್ ಪಾತ್ರಕ್ಕೆ ಲಿಮಿಟ್ಸ್ ಇಲ್ಲ. ನಿಮಗೆ ಇಷ್ಟೇ ಒಂದು ಇದರಲ್ಲಿ ಮಾಡಬೇಕು ಅಂತಿರಲ್ಲ. ಈಗ ಒಂದು ಅಳುವಂಥದ್ದು ಅಥವಾ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಹೀಗೆ ಮಾಡಬೇಕು ಅಂತ ಇರುತ್ತೆ. ಬಟ್ ನೆಗೆಟಿವ್ಗೆ ನೀನು ಹೆಂಗೆ ಬೇಕಾದರೂ ಅದನ್ನು ನಿನ್ನ ಟ್ಯಾಲೆಂಟು ಜನಗಳು ನೋಡಿದಾಗ ಬಂದಾಗ ಅಪ್ಪ ಬಂದ್ಲು ಅನ್ನೋ ಒಂದು ಭಯ ಹುಟ್ಟಿಸೋವಂಥ ಪಾತ್ರ ಆಗಿರುತ್ತೆ ಅದು. ಕಮೆಂಟ್ಸ್ ಎಲ್ಲ ತುಂಬ ನೆಗೆಟಿವ್ ಆಗಿ ಬಂದಿದೆ ಇದರ ಬಗ್ಗೆ. ಅಂದರೆ ದೇವ್ಯಾನಿ ಬಂದು ಇವಳು ಬೇಗ ಹೋಗಬೇಕು, ಇವಳು ಯಾಕೆ ಹೀಗೆ ಮಾಡ್ತಾಳೆ, ಅಯ್ಯೋ ಪಾಪ ಭೂಮಿನ ಯಾಕೆ ಇವಳು ಹೀಗೆ ಸತಾಯಿಸ್ತಾಳೆ, ಬಂದ್ಲು ಬಂದ್ಲು ಬಂದು ಮನೆ ಹಾಳಿ ಇವಳು ಯಾರಿಗೂ ಗೊತ್ತಾಗ್ತಿಲ್ವೇ ಅನ್ನೋಂತೆಲ್ಲ ಹೇಳ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಷ್ಟು ವರ್ಷಗಳಿಂದ ನಾನು ಸ್ಕೂಲ್ ಡೇಸಲ್ಲೇ ಎಂಟ್ರಿ ತೊಗೊಂಡಿದ್ದೆ ಇಂಡಸ್ಟ್ರಿಗೆ. ಸುಮಾರು 35 ವರ್ಷಗಳಾಯಿತು. ಇಷ್ಟು ವರ್ಷಗಳು ಮರೀನಾ ತಾರಾ ಇವರೊಬ್ಬರು ಕಲಾವಿದರು ಅಂತ ಗುರುತಿಸಿ ಮಾತಾಡ್ತಾ ಇದ್ರು. ದಟ್ ಈಸ್ ಡಿಫ್ರೆಂಟ್. ಈಗ ನಿನ್ನ ಜೊತೆ ನನ್ನ ಕತೆ ಸೂಪರ್ ಹಿಟ್ ಸೀರಿಯಲ್ ಆಗಿ ದೇವಯಾನಿ ಪಾತ್ರದ ಮೂಲಕ ಗುರುತಿಸೋದಿದೆಯಲ್ಲ, ನಿಜಕ್ಕೂ ಇದು ಖುಷಿ ಕೊಡೋವಂಥ ವಿಷಯ. ಈ ಪಾತ್ರದ ಹೆಸರಿಂದನೇ ಕರೀತಾರೆ ನನ್ನನ್ನು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಇದು ಮುಟ್ಟಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಸ್ಟಾರ್ ಸುವರ್ಣ ಹೇಗೆ ಅಂದರೆ ಒಂಥರ ನನಗೆ ತವ್ರ ಮನೆ ಇದ್ದ ಹಾಗೆ. ಸುಮಾರು ಪ್ರಾಜೆಕ್ಟ್ಸ್ ಇದರಲ್ಲಿ ವರ್ಕ್ ಮಾಡಿದ್ದೀನಿ. ಈ ದೇವ್ಯಾನಿ ಈ ಪಾತ್ರನ ನಾನು ನಿಭಾಯಿಸಬಲ್ಲೆ ಅನ್ನೋ ನಂಬಿಕೆ ಇಟ್ಟು ನನಗೆ ಚಾನೆಲ್ ಕಡೆಯಿಂದ ಕಾಲ್ ಬರುತ್ತೆ. ನನಗೆ ನಂಬಕ್ಕಾಗಲಿಲ್ಲ. ಬಿಕಾಸ್ ಸ್ಟಾರ್ ಸುವರ್ಣ ಅಲ್ಲೇ ನಾನು ಜಾನಕಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾ ಇರ್ತೀನಿ, ಇನ್ನೂ ನಡೀತಾನೆ ಇರುತ್ತೆ ಅದು. ಅಷ್ಟರಲ್ಲೇ ಇದಕ್ಕೆ ನನಗೆ ಕಾಲ್ ಬರುತ್ತೆ. ನನಗೆ ಒಂದು ಕಡೆ ಶಾಕ್ ಆಯಿತು, ಹೇಗೆ ಒಂದೇ ಚಾನಲ್ಲಿ 2 ಸೀರಿಯಲ್ ಹೆಂಗೆ ಬರುತ್ತೆ ಅಂದಾಗ, ಇಲ್ಲ ಇದು ಚಾನೆಲ್ ಕಡೆಯಿಂದ ಬಂದಿದೆ ಅಂದಾಗ ಓಕೆ ಅಂತ ಹೇಳಿ ನಾನು ಏನೂ ಮಾತಾಡದೆ ಒಪ್ಕೊಂಡೆ ಇದನ್ನು. ಆ ನಂಬಿಕೆ ಇಟ್ಟು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ನಾನು ಶಿಲ್ಪಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೆನೆಸ್ಕೊಳ್ಳೇಬೇಕು. ಇಷ್ಟು ಪ್ರಾಜೆಕ್ಟ್ಸು ಅವ್ರು ಏನು ನನ್ನನ್ನು ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದಾರಲ್ಲ, ಈ ಪಾತ್ರನ ಇವ್ರು ನಿಭಾಯಿಸ್ತಾರೆ, ಜಸ್ಟಿಫೈ ಮಾಡ್ತಾರೆ ಅಂತ. ಇಲ್ಲಿವರೆಗೂ ಇವತ್ತು ಅವ್ರು ಬಂದಿದ್ದರು, ಅವ್ರನ್ನ ಕೇಳಿದೆ, ನನಗೆ ಏನೂ ಚೇಂಜಸ್ ಇಲ್ಲ, ಕರೆಕ್ಟಾಗಿ ಹೋಗ್ತಾ ಇದೆ, ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು. ಅದೇ ಕನ್ನಡ ಸಿನಿಮಾ ಇಂಡಸ್ಟ್ರಿಗಾಗಲಿ, ಸೀರಿಯಲ್ ಇಂಡಸ್ಟ್ರಿಗಾಗಲಿ ಹೊಸಬ್ರು ಅಲ್ಲವೇ ಅಲ್ಲ. ಬರೋಬ್ಬರಿ 35 ವರ್ಷಗಳ ಕಾಲ ಈ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಕಾಲೂರ್ಕೊಂಡು ಬೇರೂರ್ಕೊಂಡು ನಿಮ್ಮ ಒಂದು ಸೇವೆಯನ್ನು ಈ ಕಲಾ ಸರಸ್ವತಿಗೆ ನೀಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಹಳೆಯ ದಿನಗಳನ್ನ, ನೀವು ಈ ಇಂಡಸ್ಟ್ರಿಗೆ ಎಂಟ್ರಿ ಆದ ದಿನಗಳನ್ನ ಮೆಲ್ಕು ಹಾಕ್ಬೋದಾ ನಮ್ಮ ಜೊತೆ? ಖಂಡಿತ. ನಾನು ಬಂದಾಗ ಈ ಪ್ರೈವೇಟ್ ಚಾನೆಲ್ಸ್ ಎಲ್ಲ ಯಾವುದೂ ಇರಲಿಲ್ಲ. DD1 ಒಂದಿತ್ತು. ಆಗ ಇವಾಗಿರುವಂಥ ಎಕ್ಸ್ಪೋಜರ್ಸ್ ಎಲ್ಲ ಇರಲಿಲ್ಲ ನಮಗೆ. ಹೀಗೆಲ್ಲ ಬೇಗ ರೀಚ್ ಆಗೋ ಥರ ಇರಲೇ ಇಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಇದೇನು ಸುಲಭದ ಮಾತಲ್ಲ, ಇದೇನು ಸುಲಭದ ದಾರಿನೂ ಆಗಿರಲಿಲ್ಲ. ಬಹಳಷ್ಟು
ಬಹಳಷ್ಟು ಏರಿಳಿತ ಇತ್ತು, ಬಹಳಷ್ಟು ಮುಳ್ಳಿನ ಹಾದಿನೇ ಇತ್ತು ಅಂತ ಹೇಳ್ಬೋದು. ಅದನ್ನೆಲ್ಲ ದಾಟ್ಕೊಂಡು ಅಫ್ಕೋರ್ಸ್ ಇದಕ್ಕೆ ಫ್ಯಾಮ್ಲಿ ಸಪೋರ್ಟ್ ಇರಲೇಬೇಕು. ಮದುವೆ ಆದಮೇಲೆ ನಾನು ಬೇಡ ಸಾಕು ಅಂತ ನಾನು ಬ್ರೇಕ್ ತಗೊಂಡಿದ್ದು ಉಂಟು. ಆದರೆ ನಮಗೆ ಕೆಲಸ ಮಾಡಿ 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 ಮನೇಲಿ ಕೂರೋಕ್ಕಾಗಲೇ ಇಲ್ಲ ನನಗೆ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಇಟ್ಸ್ ಯೋರ್ ವಿಶ್, ನಿನಗೆ ಇಷ್ಟ ಇದ್ದರೆ ನೀನು ಕೆಲಸ ಮಾಡು, ಹೋಗು, ನಿನಗೆ ಸ್ಟ್ರೈನ್ ಆಗುತ್ತೆ ಅಂದರೆ ಮಾಡೋಕ್ಕೆ ಹೋಗಬೇಡ ಅಂತ. ಆಮೇಲೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ, ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಇಷ್ಟು ದೂರ ನಾನು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಥಿಂಕ್ ನಮ್ಮ ಕಲಾವಿದರಿಗೆ ಈ ಥರದ ಒಂದು ಫ್ಯಾಮ್ಲಿ ಆಗಲಿ ಅಥವಾ ಒಂದು ಲೈಫ್ ಪಾರ್ಟ್ನರ್ ಆಗಲಿ ಸಿಗೋದು ಇಟ್ಸ್ ಎ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಈವನ್ ಮಕ್ಕಳು ಅಷ್ಟೇ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಕ್ಕಳು ಎಲ್ಲ ಇರೋವಾಗ ನಾವು ಕೆಲಸಕ್ಕೆ ಅಂತ ಬಂದುಬಿಟ್ರೆ ನೋಡ್ಕೊಳ್ಳೋಕ್ಕೆ ಅಮ್ಮಂದರು ಸಹಾಯ ಅಷ್ಟೇ ಮುಖ್ಯ ಆಗುತ್ತೆ. ಆ್ಯಂಡ್ ಆವಾಗ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ಸುಮಾರು ಡಿಫ್ರೆನ್ಸ್ ಇದೆ. ಆ್ಯಂಡ್ ಇವಾಗೆಲ್ಲ ತುಂಬ ಸೋಷಿಯಲ್ ಮೀಡಿಯಾ ಬೇಗ ರೀಚ್ ಆಗುತ್ತೆ. ಅವಾಗೆಲ್ಲ ನಮ್ಗೆ ಹಂಗಿರಲಿಲ್ಲ. ಬಟ್ ಅದೇ ಹೇಳ್ತೀನಲ್ಲ, ಹೋದಾಗ ಸೀರಿಯಲ್ ಹೆಸರು ಹೇಳಿ ಗುರ್ತಿಸೋರು, ಪಾತ್ರದ ಹೆಸರು ಹೇಳಿ ಗುರ್ತಿಸೋರು. ಆಮೇಲೆ ಎಲ್ಲೋ ಹೋಗ್ತಿರ್ತೀವಿ, ಹೀಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಹಿಂಗೆ ಪಾಸ್ ಆಗ್ತಾರೆ. ಬಟ್ ಸುಮ್ಮನೆ ಹಾಗೆ ಹಿಂದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ನೋಡ್ಕೊಂಡು ಬರ್ತಾರೆ. ಮಚ್ಚೆ ಇದೆಯಾ ಅಂತ ನೋಡಿ ಕನ್ಫರ್ಮ್ ಮಾಡಿಕೊಂಡು ಇವರು ಮರೀನಾ ತಾರಾ ಅಂತ ಹೇಳಿದ್ದು ಉಂಟು. ಎಷ್ಟೋ ಸಲ ನಾನು ಡ್ರೈವಿಂಗಲ್ಲಿ ಇರೋವಾಗ ಸಿಗ್ನಲಲ್ಲಿ ನಿಂತಿರೋವಾಗ ವೇವ್ ಮಾಡ್ತಾರೆ, ಹಾಯ್ ಹೇಳ್ತಾರೆ, ಬಂದು ಮಾತಾಡಿಸ್ತಾರೆ, ಆಟೋಗ್ರಾಫ್ ತೊಗೊಳ್ತಾರೆ. ಇದೆಲ್ಲ ಒಂಥರ ವರ್ಣಿಸೋಕ್ಕೆ ಆಗದೇ ಇರೋವಂಥ ಒಂದು ಏನು ಹೇಳೋದು, ಒಂದು ನನಗೆ ಪದ ಸಿಗ್ತಾ ಇಲ್ಲ ಅದು ಹೇಳೋಕ್ಕೆ. ಎಲ್ಲೇನೇ ಇಲ್ಲ ಸಂತೋಷ, ಅದು ಇಟ್ಸ್ ಅ ಬ್ಲೆಸ್ಸಿಂಗ್ಸ್. ಓಕೆ. ನಾನು ತುಂಬ ನೆನಪಿನಲ್ಲಿ ಉಳಿಯುವಂಥ ನೀವು ನಟಿಸಿರುವಂತಹ ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ತುಂಬ ನನಗೆ ಇದು ಇಷ್ಟವಾದದ್ದು, ಕಾಡುವಂತಹ ಪಾತ್ರ ಇದು ಅಂತ ನಿಮ್ಮ ನೆನಪಿನಲ್ಲಿ ಉಳಿದಿರುವಂಥದ್ದು ಯಾವುದು? ಆಲ್ಮೋಸ್ಟ್ ನಾನು ಎಲ್ಲ ಕತೆ ಏನು ಅಂತ ಕೇಳಿಕೊಂಡೇ ಪಾತ್ರ ಒಪ್ಕೊಳ್ತೀನಿ. ಯಾವುದೇ ನಾನು ಪ್ರಾಜೆಕ್ಟ್ ತಗೊಂಡಿದ್ದೀನಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅದೆಲ್ಲ ಇಷ್ಟಪಟ್ಟು ನನ್ನ 100% ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಪ್ರಾಜೆಕ್ಟ್ಸು ನನಗೆ ಇಷ್ಟ ಆಗಿರುವಂಥದ್ದೇ. ಅದರಲ್ಲಿ ನಾನು ಹೇಳಲೇಬೇಕು ಅನ್ನೋದಂದರೆ ನನ್ನ ಮೊಟ್ಟ ಮೊದಲ ಧಾರಾವಾಹಿ ರಾಗರಾಗಿಣಿಯಲ್ಲಿ ನಾನು ರಾಗಿಣಿ ಪಾತ್ರ ಮಾಡಿದ್ದೆ. ಆ ರಾಗಿಣಿ ಪಾತ್ರ ಮಾಡಿದ್ದಕ್ಕೆ ನನಗೆ 2 ಅವಾರ್ಡ್ ಸಿಕ್ತು. ನನ್ನ ಮೊಟ್ಟ ಮೊದಲ ಧಾರಾವಾಹಿಗೆ, ಪ್ರಿಯದರ್ಶಿನಿ ಮತ್ತು ಆರ್ಯಭಟ ಅಂತ. ನಾನು ಯಾಕೆ ಧಾರಾವಾಹಿಯಲ್ಲೇ ನಾನು ಜಾಸ್ತಿ ನನ್ನನ್ನು ತೊಡಗಿಸ್ಕೊಂಡೆ ಅನ್ನೋದಕ್ಕೆ ಅದೂ ಒಂದು ಕಾರಣ. ಬಿಕಾಸ್ ಜನಗಳಿಗೆ ನಾನು ಬೇಗ ಹತ್ತಿರ ಆಗಿಬಿಟ್ಟೆ. ಸಿನಿಮಾದಲ್ಲಿ ಗುರುತಿಸೋದಕ್ಕಿಂತ ನಾನು ಟಿ ವಿ ಮೂಲಕ ಎಲ್ಲರ ಮನೆಗೆ ಹೋಗಿ ಎಲ್ಲರ ಹೃದಯದಲ್ಲಿ ಜಾಗ ಪಡ್ಕೊಂಡೆ. ಸೊ ಅದೂ ಒಂದು ಕಾರಣ ನಾನು ಜಾಸ್ತಿ ಧಾರಾವಾಹಿಗಳು ಮಾಡೋದಕ್ಕೆ. ಆ್ಯಂಡ್ ಎಲ್ಲ ವೀಕ್ಷಕರಿಗೆ ನಾನು ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದು. ಅದು ಋಣ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವತ್ತೂ ತೀರ್ಸೋಕ್ಕಾಗದೇ ಇರೋವಂಥ ಋಣ. ನಿಮ್ಮ ಹೃದಯದಲ್ಲಿ ನನಗೆ ಒಂದು ಪುಟ್ಟ ಜಾಗ ಕೊಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಕೊಟ್ಟಿದ್ದೀರಲ್ಲ, ಯಾವಾಗಲೂ ಇದು ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮರೀನಾ ತಾರಾ ಅವರೇ, ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ ಸೀರಿಯಲ್ ಜರ್ನಿ ಜೊತೆಗೆ ರಿಯಲ್ ಲೈಫ್ ಜರ್ನಿ ಎಲ್ಲವನ್ನ ಹಂಚ್ಕೊಂಡಿದ್ದೀರಾ. ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ವೀಕ್ಷಕರಿಗೆ, ನಿನ್ನ ಜೊತೆ ನನ್ನ ಕತೆ ಸೂಪರ್ ಹಿಟ್ ಆಗಿದೆ. ಎಲ್ಲೇ ಹೋದರೂ ಪಾತ್ರದ ಮೂಲಕ ಕರಿತಾ ಇದ್ದೀರಿ. ಆಮೇಲೆ ದೇವ್ಯಾನಿ ಅಂತ ನೀವು ಬೈತಿದ್ದೀರಿ, ಆದರೆ ಮರೀನಾ ತಾರಾ ಏನು ಅನ್ನೋದು ಅದೂ ಗೊತ್ತಿದೆ ನಿಮಗೆ. ಕಾಮೆಂಟ್ಸಲ್ಲಿ ಅದೂ ಹೇಳ್ತೀರಿ, ಮ್ಯಾಮ್ ನೀವು ಈ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದೀರಿ ಅಂತ ಹೇಳ್ತೀರಿ. ಅದು ಕೇಳಿದಾಗ ಒಂಥರ ವಾವ್ ಅನಿಸುತ್ತೆ ನನಗೆ. ಸೊ ಈ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೇ ಇರಲಿ ಅಂತ ಕೇಳ್ಕೊತೀನಿ. ನನ್ನೊಬ್ಬಳ ಮೇಲೇ ಅಲ್ಲ, ಎಲ್ಲ ಕಲಾವಿದರಿಗೂ ಖಂಡಿತವಾಗ್ಲೂ ವೀಕ್ಷಕರ ಆಶೀರ್ವಾದ ಬೇಕೇ ಬೇಕು. ನಾವು ಕಲಾವಿದರು ಉಳಿದಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವುಗಳೇ ಸದಾ ನಿಮ್ಮ ಆಶೀರ್ವಾದ ಹೀಗೇ ಇರಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹಿರಿಯ ನಟಿ ಮರೀನಾ ತಾರಾ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.